ನಮಸ್ಕಾರ, ನಾನು ನಿಮ್ಮ ರಂಗಾಯಣ ರಘು. ಎಲ್ಲ ನೋಡ್ತಾ ಇದ್ದೀರಿ ನೀವಿತ್ತು. ಇದು ಡಾಟ್ ಮಂಡಲ ಆರ್ಟ್ ಅಂತ. ಇದು ತುಂಬ ಸೂಕ್ಷ್ಮ ಕೆಲಸ, ತುಂಬ ಕುಸರಿ ಕೆಲಸ. ಇದು ನಮ್ಮ ದೇಶದ್ದೇ, ನಮ್ಮ ರಾಜ್ಯಗಳಲ್ಲಿರೋದು. ಬಟ್ ಇದನ್ನು ಗೀತಾ ಭಟ್ ಅನ್ನೋರು ಇದನ್ನು ಈ ಡಾಟ್ ಮಂಡಲ ನೀವು ನೋಡ್ತಿರ್ಬೋದು. ಇದು ಚೌಕ ಇದ್ರೂ ಅದಕ್ಕೊಂದು ಡಾಟ್ ಇರುತ್ತೆ, ಎಲ್ಲ ವೃತ್ತ ಅದು ಬಟ್ ಅದು ಡಾಟಿಂದ ಆಗೋದು. ಇಲ್ಲಿ ಸಾಕಷ್ಟು ಥರದ್ದು ಮಾಡಿದ್ದಾರೆ. ಇಲ್ಲಿ ಕೀಚೈನ್ ಮಾಡಿದರೆ, ಫೋಟೋ ಫ್ರೇಮ್ಗಳಿದ್ದಾವೆ. ಇದು ಮನೆಗೆ ನಿಮ್ಗೆ ಅಲಂಕಾರಕ್ಕೆ ಆರಾಮ್ಸೆ ಹಾಕ್ಕೋಬೋದು. ಇದು ಇನ್ನೊಂದು ಇದ್ರ ತುಂಬ ವಿಶೇಷ ಅಂತಂದರೆ ಈ ಆರ್ಟ್ ಪ್ಯಾಟ್ರನ್ ಇದೆಯಲ್ಲ, ಇದ್ರ ಪ್ಯಾಟ್ರನ್ ಇದೆಯಲ್ಲ, ಇದು ನಮ್ಮ ಮನೆಗಳಲ್ಲಿ ನಾವು ಇದನ್ನು ಹಾಕ್ಕೊಂಡಾಗ ನಿಜವಾಗಲೂ ಒಂದು ರೀತಿ ನಮ್ಮ ಮನಸ್ಸಿನ ಮೇಲೆ ಒಟ್ಟು ಆ ಮನೆಯ ವಾತಾವರಣದಲ್ಲಿ ನಮಗೊಂದು ಬೇರೆ ಥರದ ಫೀಲ್ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ. ಅಂತಂದರೆ ಇದು ಈಗಾಗಲೇ ಸಾಕಷ್ಟು ವಾಸ್ತು ನಿಮ್ಮೆಲ್ಲ ಏನೇನೋ ಇದೆ. ಬಣ್ಣಗಳಿಗೆ ನಿಮಗೆ ಅದರದೇ ಆದಂಥ ಶಕ್ತಿ ಇದೆ. ನಿಮಗೆ ಗೊತ್ತಾಗೋದು, ಕಪ್ಪೊಂದು ಬಣ್ಣ ಒಂದು ಎಕ್ಸ್ಪ್ರೆಷನ್ ಹೇಳುತ್ತೆ, ಹಸಿರೊಂದು ಹೇಳುತ್ತೆ, ಕೆಂಪು ಒಂದು ಹೇಳುತ್ತೆ, ಕೇಸರಿ ಒಂದು ಹೇಳುತ್ತೆ, ಬಿಳಿ ಒಂದು ಹೇಳುತ್ತೆ. ಇದು ದೇಶ ವಿದೇಶಗಳಲ್ಲಿ ತುಂಬ ಫೇಮಸ್. ಇದು ಆಸ್ಟ್ರೇಲಿಯಾ ಆಗ್ಬೋದು, ಅಮೇರಿಕಾ ಆಗ್ಬೋದು. ಇದನ್ನು ನಿಜವಾಗ್ಲೂ ಗೀತಾ ಭಟ್ ಇದನ್ನು ಕಲ್ತಿದ್ದಾರೆ. ಇದನ್ನು ಕಲ್ತ್ಬಿಟ್ಟು ನನ್ನಲ್ಲೇ ಉಳಿಯೋದು ಬೇಡ, ಇದನ್ನು ಮಿಕ್ಕಿದವರು ಇದನ್ನು ಕಲೀಲಿ ಅಂತ ನಾನು ಇದನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದೇ ತಿಂಗಳು 18ನೇ ತಾರೀಕು ಗೀತಾ ಆರ್ಟ್ ಗ್ಯಾಲರಿ ಅಂತ ಒಂದು ವೆಬ್ಸೈಟ್ನ ಇವರು ಶುರು ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಇದನ್ನು ನಿಜವಾಗ್ಲೂ ನಾವು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಅದನ್ನು ಕಲಿಬೋದು, ಈ ಆರ್ಟ್ನ ಕಲಿಬೋದು. ಇದು ಎಲ್ಲರಿಗೂ ಅವ್ರಿಗೊಂದು ಧಾವಂತ, ಮತ್ತೊಂದು ಇದು ಎಲ್ಲರೂ ತಿಳ್ಕೊಳ್ಳಿ, ಇದನ್ನು ಕಲ್ತ್ಕೊಳ್ಳಿ ಅನ್ನೋದು. ಅದ್ರ ಜೊತೆಗೆ ಆ ವೆಬ್ಸೈಟ್ನ ಇದರ ಆರ್ಟ್ನ ಸಂಪೂರ್ಣ ವಿವರ ಇರುತ್ತೆ. ಅದ್ರ ಕೆಳಗೆ ಫೋನ್ ನಂಬರ್ ಇರುತ್ತೆ. ನೀವೆಲ್ಲರೂ ಇದನ್ನು ಒಂದು ಕಲ್ತ್ಕೊಳ್ಳಿ, ಇದಕ್ಕೆ ಪ್ರೋತ್ಸಾಹ ಮಾಡಿ. ಈ ಕಲೆಗೆ, ಯಾವುದೇ ಕಲೆ ಆಗಲಿ, ಮನುಷ್ಯನ ನಿಜವಾಗ್ಲೂ ನಾವು ನಮ್ಮ ಇದಕ್ಕೆ ತುಂಬ ಅದು ಎಲ್ಲ ಥರದ್ದು ಎಲ್ಲ ವಿಚಾರಗಳಿಗೂ ಎಲ್ಲ ರೀತಿಯಿಂದನೂ ಮತ್ತೆ ನಾವು ಮನುಷ್ಯರಾಗೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಅದು ಚಿತ್ರಕಲೆ ಆಗ್ಬೋದು, ಶಿಲ್ಪಕಲೆ ಆಗ್ಬೋದು. ಇದು ಈಗ ಡಾಟ್ ಮಂಡಲ ಆರ್ಟು, ಇದು ನಿಜವಾಗ್ಲೂ ಈ ಸೂಕ್ಷ್ಮವಾದ ಕೆಲಸ. ಆದ್ದರಿಂದ ನಾವು ಇದನ್ನು ತಿಳ್ಕೊಳ್ಳೋಣ, ಇದನ್ನು ಕಲ್ತ್ಕೊಳ್ಳೋಣ, ಇದಕ್ಕೆ ಎನ್ಕರೇಜ್ ಮಾಡಿ, ಇದಕ್ಕೆ ಸಪೋರ್ಟ್ ಮಾಡಿ. ನಮಸ್ಕಾರ.